ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದಿಗಂಬರಗುಡ್ಡೆ. ನಾನು ಇಂಗ್ಲೀಷ್ ಗ್ರಾಮರ್ದ ಟೆನ್ಸಸ್ ಬಗ್ಗೆ ಹೇಳ್ತಾ ಇದ್ದೇನೆ. ದೇರ್ ಆರ್ 3 kinds ಆಫ್ ಟೆನ್ಸಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಹಾಗೆ ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೇಳ್ತಾರೆ. ಪ್ರೆಸೆಂಟ್ ಟೆನ್ಸ್ದಲ್ಲಿ ಮತ್ತೆ 4 ಪ್ರಕಾರದ ಟೆನ್ಸಸ್ ಅನ್ನು ನೋಡ್ಬೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗೆ ಪಾಸ್ಟ್ ಟೆನ್ಸ್ದಲ್ಲಿ 4 ಪ್ರಕಾರದ ಟೆನ್ಸಸ್ ನೋಡ್ಬೋದು. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗೆ ಫ್ಯೂಚರ್ ಟೆನ್ಸ್ದಲ್ಲಿ 4 ಪ್ರಕಾರದ ಟೆನ್ಸಸ್ ನೋಡ್ಬೋದು. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. So further divided in simple present tense, there are 3 kinds of sentences. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಮತ್ತೆ 3 ಪ್ರಕಾರದ ವಾಕ್ಯಗಳನ್ನು ನೋಡ್ಬೋದು. ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ದ ಉದಾಹರಣೆ ಹೇಳ್ಬೇಕಂದ್ರೆ, ಸಿ ರೈಟ್ಸ್ ಎ ಲೆಟರ್. ಇದು ಅಸರ್ಟಿವ್ ಸೆಂಟೆನ್ಸ್. ಇದು ಎಲ್ಲಿ ಸಿಂಪಲ್ ಪ್ರೆಸೆಂಟ್ಸಲ್ಲಿ ಬರ್ತಕ್ಕಂಥದ್ದು. ಹಾಗೆ ನೆಗೆಟಿವ್ ಸೆಂಟೆನ್ಸ್ ಏನಪ್ಪ ಅಂದ್ರೆ, ಸಿ ಡಸ್ ನಾಟ್ ರೈಟ್ ಎ ಲೆಟರ್. ಇದು ನೆಗೆಟಿವ್ ಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನೆಗೆಟಿವ್ ಸೆಂಟೆನ್ಸ್ದ ಉದಾಹರಣೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ದ ಡಸ್ ಸಿ ರೈಟ್ ಎ ಲೆಟರ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ದ ಉದಾಹರಣೆ ಆಗಿರುತ್ತದೆ. ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ದಲ್ಲಿ ಮತ್ತೆ 3 ಪ್ರಕಾರದ ವಾಕ್ಯಗಳು ನೋಡ್ಬೋದು. ಅವು ಯಾವೆಂದರೆ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ದಲ್ಲಿ ಅಸರ್ಟಿವ್ ಸೆಂಟೆನ್ಸ್ದ ಉದಾಹರಣೆ, ಸಿ ಈಸ್ ರೈಟಿಂಗ್ ಎ ಲೆಟರ್. ಇದು ಏನಪ್ಪ ಅಂದರೆ ಅಸರ್ಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್, ಸಿ ಈಸ್ ನಾಟ್ ರೈಟಿಂಗ್ ಎ ಲೆಟರ್. ಇದು ನೆಗೆಟಿವ್ ಸೆಂಟೆನ್ಸ್. ಸಿಂಪಲ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ದಲ್ಲಿ ಬರ್ತಕ್ಕಂಥದ್ದು. ಇಂಟ್ರಾಗೇಟಿವ್ ಸೆಂಟೆನ್ಸ್, ಈಸ್ ಸಿ ರೈಟಿಂಗ್ ಎ ಲೆಟರ್. ಇದು ಏನಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಬರ್ತಕ್ಕಂಥದ್ದು ವಾಕ್ಯ ಆಗಿರ್ತದೆ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ದಲ್ಲಿ ಮತ್ತೆ 3 ಪ್ರಕಾರದ ವಾಕ್ಯಗಳು ನೋಡ್ಬೋದು. ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ದ ಉದಾಹರಣೆ, ಸಿ ಹ್ಯಾಸ್ ರೈಟನ್ ಎ ಲೆಟರ್. ಪ್ರೆಸೆಂಟ್ ಪರ್ಫೆಕ್ಟ್ದಲ್ಲಿ ಬರ್ತಕ್ಕಂಥದ್ದು. ಹಾಗೆ ನೆಗೆಟಿವ್ ಸೆಂಟೆನ್ಸ್, ಸಿ ಹ್ಯಾಸ್ ನಾಟ್ ರೈಟನ್ ಎ ಲೆಟರ್. ಇದು ಪ್ರೆಸೆಂಟ್ ಪರ್ಫೆಕ್ಟದ ನೆಗೆಟಿವ್ ಸೆಂಟೆನ್ಸ್ದ ವಾಕ್ಯ. ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ಹ್ಯಾಸ್ ಸಿ ರೈಟನ್ ಎ ಲೆಟರ್. ಇದು ಪ್ರೆಸೆಂಟ್ ಪರ್ಫೆಕ್ಟದಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ದ ವಾಕ್ಯ ಆಗಿರ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್. ಇದರಲ್ಲಿ ಮತ್ತೆ 3 ಪ್ರಕಾರ ವಾಕ್ಯಗಳು ನೋಡ್ಬೋದು. ಅಸರ್ಟಿವ್ ಸೆಂಟೆನ್ಸ್ ಉದಾಹರಣೆ, ಸಿ ಹ್ಯಾಸ್ ಬಿನ್ ರೈಟಿಂಗ್ ಎ ಲೆಟರ್. ಹಾಗೆ ನೆಗೆಟಿವ್ ಸೆಂಟೆನ್ಸ್ ಉದಾಹರಣೆ ಹೇಳ್ಬೇಕಂದ್ರೆ, ಸಿ ಹ್ಯಾಸ್ ನಾಟ್ ಬಿನ್ ರೈಟಿಂಗ್ ಎ ಲೆಟರ್. ಇಂಟ್ರಾಗೇಟಿವ್ ಸೆಂಟೆನ್ಸ್ದ ಹ್ಯಾಸ್ ಸಿ ಬಿನ್ ರೈಟಿಂಗ್ ಎ ಲೆಟರ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ದಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ದ ಉದಾಹರಣೆ ಆಗಿರುತ್ತದೆ. ಮುಂದೆ ಏನಪ್ಪ ಅಂದರೆ ಪಾಸ್ಟ್ ಟೆನ್ಸ್ ಬಗ್ಗೆ ಮುಂದಿನ ಕ್ಲಾಸ್ದಲ್ಲಿ ನೋಡೋಣ.